ಕೊಟ್ರಿ ಹಸ್ತಕ್ರಿ ಹಸ್ತಕ್ಕೆ ಯಾಕೆ ಹಸ್ತಕ್ಕೆ ರೊಕ್ಕ ಕೊಡ್ತಾರಲ್ಲ ಅವ್ನ್ ಚಿಂತೀವಿ ತಿಂಗಳಿಗೆ 2,000 ರೂಪಾಯಿ ಬಿಡ್ತಾರ ಬಸ್ ಫ್ರೀ ಮಾಡ್ಯಾರ ಲೈಟ್ ಫ್ರೀ ಮಾಡ್ಯಾರ ಇನ್ನ ಏನ್ ಬೇಕು ಸಾಕು ಬರ್ಜಾಳ ಸಾಕು ನಮ್ ಕಾಂಗ್ರೆಸ್ ಆರಸ್ ಬರ್ಬೇಕು ನಮ್ ಕಾಂಗ್ರೆಸ್ ಗೆಲ್ಲಬೇಕು ನಮ್ ಸಿದ್ದರಾಮಯ್ಯ ಅವರು ನಮ್ಮ ಎಡಗೈ ಐತ್ರಿ ಅವ್ರು ಹಾರಸ್ ಬರ್ಬೇಕಂತ ವಿನಂತಿ ಮಾಡಕತ್ತೀವಿ. ಮೇಟಿ ಸಾಹೇಬ್ರು ಬಾಳ ಚಲೋ ಅದಾರಿ, ಅವರು ದೇವರಿಗೆ ಭೇಟಿ ಆಗ್ಯಾರಿ, ಅವ್ರ ಬಗ್ಗೆ ನಾವು ಏನು ಅನ್ನಂಗಿಲ್ಲ. ಸರ್ಕಾರ ಸಾಧನೆಗಳ ನೋಡಿ ಜನ ಹೊಡ್ಕೊಡ್ಲಿಕ್ಕೆ ಈ ಗ್ಯಾರಂಟಿ ಅಂತೂ 100% ವರ್ಕೌಟ್ ಆಕೈತಿ ನಮ್ಗ. ಸೊ ಹಿಂಗಾಗಿ ಅನ್ನ ಭಾಗ್ಯ ಇವೆಲ್ಲ ನೋಡಿದ್ರ ಸಿದ್ದರಾಮಯ್ಯ ಸಾಹೇಬ್ರದ್ದು ಹೊಳೆನೆ ಹರಿಸಿದಾರ. ಉಮೇಶ್ ಮೇಟಿ ಅವರು ಒಬ್ಬ ಸಜ್ಜನ ರಾಜಕಾರಣಿ ಬಹಳ ಸಂಭಾಯ್ತ ಅವನು. ಸೊ ಹಿಂಗಾಗಿ ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗ್ತಾರೆ. ಇನ್ಮ್ಯಾಗ ಕ್ಷೇತ್ರ ಚಿತ್ರನೇ ಚೇಂಜ್ ಮಾಡ್ತಾರ ಅವ್ರ ಬಹಳ ಸಂಭಾಯ್ತ ಅವ್ರ ಎಲ್ಲರೂ ಕೂಡ ಮಿಂಗಲ್ಲಾಕಾರ. ಕಾಂಗ್ರೆಸ್ ಚಲೋ ಐತದ ಎಲ್ಲ ಧರ್ಮದವ್ರ. ಬಾಗಲಕೋಟ್ ಮಾಜಿ ಅಧ್ಯಕ್ಷರ ನಗರಸಭೆ ನಮ್ಗೆ 2002ರಾಗ ನಾ ಆರಸ್ ಬಂದಿದ್ದೆ. ಆವಾಗ್ಲಿಂದ ನಮ್ ಕಾಂಗ್ರೆಸ್ ನಮ್ಗೆ ಸಪೋರ್ಟ್ ಮಾಡಾಕತ್ತೈತಿ. 25 ಕಿಲೋ ಅಕ್ಕಿ, ಗೋಧಿ, ಸಕ್ರಿ ಎಲ್ಲಾ ಕೊಡ್ತಿದ್ರ. ಅವಾಗ ಎಲ್ಲಾ ತಿಂದಾರು ಮಂದಿ. ಅಂದ್ರೆ ನಮ್ ಕಾಂಗ್ರೆಸ್ಗೆ ಮಾಡ್ಬೇಕನ್ನೋದು ನಮ್ಮ ಅಭಿಪ್ರಾಯ. ನಮ್ ಕಾಂಗ್ರೆಸ್ ಆರಸ್ ಬರ್ಬೇಕು, ನಮ್ ಕಾಂಗ್ರೆಸ್ ಗೆಲ್ಲಬೇಕು. ನಮ್ ಸಿದ್ದರಾಮಯ್ಯ ಅವರು ನಮ್ಮ ಎಡಗೈ ಐತ್ರಿ, ಅವ್ರು ಹಾರಸ್ ಬರ್ಬೇಕಂತ ವಿನಂತಿ ಮಾಡಾಕತ್ತೀವಿ ನಾವು. ಇಲ್ಲಿ ಮೇಟಿ ಸಾಹೇಬ್ರು ಅವ್ರ ಮಗ ಮೇಟಿ ಸಾಹೇಬ್ರು ಬಾಳ ಚಲೋ ಅದಾರಿ, ಅವರು ದೇವರಿಗೆ ಭೇಟಿ ಆಗ್ಯಾರಿ, ಅವ್ರ ಬಗ್ಗೆ ನಾವು ಏನು ಅನ್ನಂಗಿಲ್ಲ. ಅಂದ್ರ ಅವ್ರ ಮಗಗ ಆರಸ್ ತಗೊಂಡ್ ಬಂದ್ರ ನಮ್ ಬಾಳ ಖುಷಿ ಐತಿರಿ. 100% ನಾವು ಆರಸ್ ತಗೊಂಡ್ ಬರ್ತೀವಿ ಅನ್ನೋದು ಗ್ಯಾರಂಟಿ. ಬಾಗಲಕೋಟೆ ಅಭಿವೃದ್ಧಿ ಆಗ್ತೈತಿರಿ. ಬಾಗಲಕೋಟೆ ಬೈ ಎಲೆಕ್ಷನ್ ರೀ, ಎಲೆಕ್ಷನ್ ಸರ್ಕಾರ ಸಾಧನೆಗಳ ನೋಡಿ ಜನ ಹೊಡ್ಕೊಡ್ಲಿಕ್ಕೆ ಈ ಗ್ಯಾರಂಟಿ ಅಂತೂ 100% ವರ್ಕೌಟ್ ಆಕೈತಿ ನಮ್ಗ. ಸೊ ಹಿಂಗಾಗಿ ಅನ್ನ ಭಾಗ್ಯ ಇವೆಲ್ಲ ನೋಡಿದ್ರ ಸಿದ್ದರಾಮಯ್ಯ ಸಾಹೇಬ್ರದ್ದು ಹೊಳೆನೆ ಹರಿಸಿದಾರ. ಮತ್ತೆ ಬೇರೆ ಸರ್ಕಾರಗಳು ಯಾವ ಈ ರೀತಿ ಕೊಟ್ಟಿಲ್ಲ. ಸೊ ಅದಕ್ಕಾಗಿ 100% ನಮ್ದು ವಿನ್ ಆಗತ್ತ. ಹೆಂಗೆ ಈಗ ಉಮೇಶ್ ಮೇಟಿ ಅವ್ರು ನಿಂತ್ಕೊಂಡಿದ್ದಾರೆ, ಮೇಟಿ ಅವರ ಅಕಾಲದ ನಂತರ ಹೆಂಗಿದೆ ಅವ್ರ ಮೇಲೆ ನಿಮ್ಮ ಉಮೇಶ್ ಮೇಟಿ ಅವರು ಒಬ್ಬ ಸಜ್ಜನ ರಾಜಕಾರಣಿ ಬಹಳ ಸಂಭಾಯ್ತ ಅವನು. ಸೊ ಹಿಂಗಾಗಿ ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗ್ತಾರೆ. ಇನ್ಮ್ಯಾಗ ಕ್ಷೇತ್ರ ಚಿತ್ರನೇ ಚೇಂಜ್ ಮಾಡ್ತಾರ ಅವ್ರ ಯಾಕಂದ್ರೆ ಬಹಳ ಸಂಭಾಯ್ತ ಅವ್ರ ಯಾಕಂದ್ರೆ ಎಲ್ಲರೂ ಕೂಡ ಮಿಂಗಲ್ಲಾಕಾರ. ಸೊ ಹಿಂಗಾಗಿ 100% ಅವ್ರು ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರ. ಬಾಗಲಕೋಟೆ ಜನ ಅವ್ರಿಗೆ ಓಟ್ ಹಾಕ್ಬೇಕು ಅಂದ್ರೆ ಯಾಕೆ ಹಾಕ್ಬೇಕು ಅಂತ ನೀವ್ ಹೇಳ್ತೀರಿ? ಏನ್ರಿ ಬಾಗಲಕೋಟೆ ಜನ ಉಮೇಶ್ ಮೇಟಿ ಅವ್ರಿಗೆ ಓಟ್ ಹಾಕ್ಬೇಕು ಅಂದ್ರೆ ಯಾಕೆ ಹಾಕ್ಬೇಕು ಅಂತ ನೀವ್ ಹೇಳ್ತೀರಿ ಜನರಿಗೆ ಒಂದ್ ಮಾತು ಹೇಳ್ರಿ. ಯಾಕೆ ಹಾಕ್ಬೇಕು ಅಂತಂದ್ರ ಉಮೇಶ್ ಒಬ್ರು ಅಪ್ಪರದ 40 ವರ್ಷದ ಸಾಧನೆ ನೋಡ್ಕೇಸಿದ್ರೆ ಉಮೇಶ್ ಅವ್ರಿಗೆ ನಾವು ಓಟ್ ಕೊಡ್ಬೇಕಾಗೈತಿ. ಮೇಟಿ ಸಾಹೇಬ್ರು 40 ವರ್ಷ ತಮ್ಮ ರಾಜಕೀಯ ಜೀವನದಲ್ಲಿ ಯಾರಿಗೂ ಇದು ಮಾಡಿಲ್ಲ. ಈಗ ಅವ್ರ ಪರದೇಶ್ ಮಗ ಅಂತ ಕೇಸಿದ್ರೆ ನಾವು ಅವ್ರಿಗೆ ಓಟ್ ಕೊಡ್ಬೇಕಾಗೈತಿ. ಯಾಕಂದ್ರೆ ಮತ್ತೆ ಅಷ್ಟೇ ಅಭಿವೃದ್ಧಿನೂ ಮಾಡ್ತಾರ ಸರ್ ಅವ್ರು. ಈ ಸರಿ ಗೆಲ್ಲದ್ ಪಕ್ಕ ಅವ್ರೆ 100% ಗೆಲ್ತೇವ್ ಸರ್, ಗೆಲ್ಸ್ಕೊಂಡ್ ಬರ್ತೀರಿ? ಗೆಲ್ಸ್ತೇವ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಯಾರಿಗೆ ಓಟ್ ಈ ಸಲ ನಿಮ್ದು? ಕೊಟ್ರಿ ಹಸ್ತಕ್ರಿ ಹಸ್ತಕ್ಕೆ ಯಾಕೆ ಹಸ್ತಕ್ಕೆ ರೊಕ್ಕ ಕೊಡ್ತಾರಲ್ಲ ಅವ್ನ್ ಚಿಂತೀವಿ. ಹೌದಾ? ಹೌದು. ಏನ್ ರೊಕ್ಕ ಕೊಡ್ತಾರೆ? ತಿಂಗಳಿಗೆ 2,000 ರೂಪಾಯಿ ಬಿಡ್ತಾರ ಬಸ್ ಫ್ರೀ ಮಾಡ್ಯಾರ ಲೈಟ್ ಫ್ರೀ ಮಾಡ್ಯಾರ ಇನ್ನ ಏನ್ ಬೇಕು ಸಾಕು ಬರ್ಜಾಳ ಸಾಕು. ಮೇಟಿ ಸಾಹೇಬ್ರಂಗೆ ಮೇಟಿ ಸಾಹೇಬ್ರ ಎಲೆಕ್ಷನ್ ನಿಂತಾರೆ. ಮೇಟಿ ಸಾಹೇಬ್ರ ನಿನ್ ಹೇಳಿದಲ್ರಿ ಎಲ್ಲಾ ಪಂಚನಾಮದಾಗ ಎಲ್ಲಾ ಮಂದಿ ಮಕ್ಳು ಅವಾಗ ಹಾಕೋದು, ಅವ್ರಿಗೆ ಅವನ ಬರುದು ಹಸ್ತಕ್ಕೆ ಹಸ್ತಕ್ಕ. ಕಾಂಗ್ರೆಸ್ ಕಾಂಗ್ರೆಸ್ ಚಲೋ ಐತದ. ಎಲ್ಲ ಧರ್ಮದವ್ರ ಅದ್ರಾಗ. ಅಗದಿ ಇದು ಎಲ್ಲ ಜಾತಿ ಒಳಗೊಂಡೈತ. ಅದಕ್ಕೋಸ್ಕರ ಕಾಂಗ್ರೆಸ್ ಉಮೇಶ್ ಮೇಟಿ. ಹೌದಾ? ಹೆಂಗೆ ಮೇಟಿ ಸಾಹೇಬ್ರ ಹೆಂಗ್ ಕೆಲಸ ಮಾಡಿರಲ್ಲ? ಕೆಲಸ ರಗಡ್ ಮಾಡ್ಯಾರ ಕೆಲಸ. ಏನ್ ಹೇಳಕ್ ಇಷ್ಟಪಡ್ತೀರಿ ಜನಕ್ಕೆ ಏನ್ ಹೇಳಕ್ಕೆ ಕಾಂಗ್ರೆಸ್ ಬರ್ಬೇಕಂತ ಇಷ್ಟಪಡ್ತೀವಿ ನಾವು. ಬೈ ಎಲೆಕ್ಷನ್ ಬಾಗಲಕೋಟೆ ಯಾರಿಗೆ ನಿಮ್ಮ ಓಟ್ ಈ ಸಲ? ಕಾಂಗ್ರೆಸ್ ರೀ. ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ ಹಾಕ್ಬೇಕು ಅನ್ಸುತ್ತೆ ನಿಮ್ಗೆ? 2,000 ರೂಪಾಯಿ ಹಾಕ್ತಾರ್ರಿ. ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕ್ತೀರಿ? ಹ್ಞೂನ್ರಿ, ಬಡವರಿಗೆ ಅನುಕೂಲ ಮಾಡ್ಯಾರ್ರಿ, ಹಾಕ್ತಿವ್ರಿ. ನಿಮ್ಮ ಓಟ್ ಯಾರಿಗ್ರಿ? ನಮ್ದು ಕಾಂಗ್ರೆಸ್ ರೀ. ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ಹಾಕ್ರಿ? ಅವ ಎಲ್ಲದಕ್ಕೂ ಅನುಕೂಲ ಅದಾರ್ರಿ. ಏನೇನು ಅನುಕೂಲ ಅದ? ಅನುಕೂಲ ಮಾಡ್ಯಾರ ನಿಮ್ಗೆ? ಎಲ್ಲ ಮಾಡ್ಯಾರ. ಹೆಂಗೆ ಮೇಟಿ ಸಾಹೇಬ್ರು? ಮೇಟಿ ಸಾಹೇಬ್ರು ಅವರು ಚಲೋ ಅದಾರ. ಅವ್ರ ಮಗ ನಿಂತಾರ ಈಗ ಉಮೇಶ್. ಚಲೋ ರೀ. ಬಿಜೆಪಿ ಬೇಡ ಅಂತೀರಿ? ಬಿಜೆಪಿ ಬರಲ್ರಿ. ಇಲ್ಲ. ಬಾಗಲಕೋಟೆ ಬೈ ಎಲೆಕ್ಷನ್ ರೀ, ಯಾರು ಗೆಲ್ತಾರೆ ಈ ಸಲ? ಹೆಂಗ್ ಹೇಳಕ್ ಬರ್ತದೆ ಸರ್? ಅಂದಾಜು ವಾತಾವರಣ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ವಾತಾವರಣ ಕಾಂಗ್ರೆಸ್ ಬರ್ಬೇಕಂತ. ಕಾಂಗ್ರೆಸ್ ಬರ್ಬೇಕಂತ ನಿಮ್ಗೆ? ನೀವು ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಓಟ್ ಹಾಕ್ಬೇಕು ಅನ್ಸುತ್ತೆ? ಅವರು ಸ್ವಲ್ಪ ನಮ್ಮ ಸಮಾಜದ ಕೆಲಸ ಮಾಡಿದಾರ, ಸ್ವಲ್ಪ ಇದು ಮಾಡಿದಾರ ಅವರು ನಮ್ಮ ವೈಯಕ್ತಿಕ. ಏನೆಲ್ಲ ಒಳ್ಳೇದಾಗೈತಿ ನಿಮ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ? ಏನ್ ಒಳ್ಳೇದಾಗಲ್ಲ? ಒಂದೆರಡು ಹೇಳೋದಾದ್ರೆ. ಎಲ್ಲ ಒಳ್ಳೇದಾಗಿರುತ್ತೆ. ಮೇಟಿ ಸಾಹೇಬ್ರು ಮಗ ಮತ್ತೆ ನಿಂತಿದ್ದಾರೆ,
ಒಳ್ಳೇದಾಗ್ಲಿ ಅವ್ರಿಗೆ ಆರಿಸ್ ಬರ್ಲಿ ಸಾಕು. ಗೆಲ್ಸ್ತೀರಿ. ಬಾಗಲಕೋಟೆ ಬೈ ಎಲೆಕ್ಷನ್ ಬರ್ತೈತಿ. ಕಾಂಗ್ರೆಸ್ ಬಿಜೆಪಿ 2 ಕ್ಯಾಂಡಿಡೇಟ್ ಹಾಕ್ಯಾರ. ನಿಮ್ ಸಪೋರ್ಟ್ ಯಾರಿಗೆ? ಕಾಂಗ್ರೆಸ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ಸಿಗೆ 2,000 ರೂಪಾಯಿ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, ಮತ್ತೆಲ್ಲಿ ಹೇಳ್ರಿ. ಹಾ ಅಷ್ಟೇ ರೀ, ಅದಕ್ಕೆ ಅವ್ರಿಗೆ ಓಟ್ ಹಾಕ್ತೀರಿ. ಅದ್ರಾಗ ಹೊಟ್ಟು ಮೇಟಿ ಅವರ ಮಗ ನಿಂತ್ಕೊಂಡಿದ್ರು, ಉಮೇಶ್ ಮೇಟಿ ಅವರು. ಹಾ, ಉಮೇಶ್ ಮೇಟಿ ಅವ್ರು. ಇಷ್ಟಪಡ್ತೀರಿ? ಅವ್ರು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾರೆ. ಈಗ ಅವ್ರ ತಂದೆಯವ್ರು ಸ್ವಲ್ಪ ಮಾಡಿ ಹೋಗ್ಯಾರ, ಅವ್ರು ಸ್ವಲ್ಪ ಪೂರ ಮಾಡ್ತಾರೆ. ಅವ್ರನ್ನ ಗೆಲ್ಲಿಸ್ತೀರಿ ನೀವು? ಹಾ ಗೆಲ್ಲಿಸ್ತೀವಿ. ಯಜಮಾನ್ರೆ, ಬಾಗಲಕೋಟೆ ಬೈ ಎಲೆಕ್ಷನ್ ಬಂದೈತಿ. ಈ ಸಲ ಯಾರು ಗೆಲ್ತಾರೆ ಬೈ ಎಲೆಕ್ಷನ್ ಆಗ? ಅಷ್ಟರಿ ಅಸ್ತ. ಯಾಕೆ ಅಸ್ತ? ನಮ್ಗೆಲ್ಲ ದೀನದೆಲ್ಲ ತಿಳಿದೆಲ್ಲ ಮಾಡೈತೆ ಅಷ್ಟನ ಅದ ಬೇಕು ನಮ್ಗೆ. ಯಾಕೆ ನಿಮಗೆ ಅಸ್ತಕ್ಕೆ ಓಟ್ ಹಾಕ್ಬೇಕು ಅಂತ ಅನಿಸ್ತೈತ್ರಿ? ಹೌದಂದ್ರೆ ನಮ್ಗೆ ಎಲ್ಲರೂ ಅದ ಬೇಕು. ನಮ್ಗೆ ಎಲ್ಲಕ್ಕೂ ಗುರ್ತ ರೇಷನ್ ಕಾರ್ಡ್ ಪಾಸನ್ ಎಲ್ಲ ಅಷ್ಟನ ಎಲ್ಲ ಮಾಡೈತೆ ನಮ್ಗೆ. HY ಮೇಟಿ ಸಾಹೇಬ್ರು ನಿಂತಾರೆ. ಅವ್ರ ಹೆಂಗೆ? ಅವರ ಬರ್ತಾರೆ. ಅವರೇ ಬರ್ತಾರ? ಅವ್ರನ್ನ ಗೆಲ್ಸ್ಕೊಂತೀರಿ? ಯಾಕೆ ಅವ್ರನ್ನ ಗೆಲ್ಸ್ಕೋಬೇಕಂತ? ನಮಗೆ ಎಲ್ಲಕ್ಕೂ ಒಂದು ರೇಷನ್ ಬಂತು, ಎಲ್ಲ ಬಂತು, 2,000 ರೂಪಾಯಿ ಕೊಡ್ತಾರ, ಎಲ್ಲ ಕೊಡ್ತಾರ. ಅದಕ್ಕೆ ಅವ್ರಿಗೆ ಹಾಕ್ತಿವಿ ನಾವು. ಅವ್ರಿಗೆ ಹೌದು.